ಭಾರತದ ಜೈಲಲ್ಲಿರೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ನ ಅಮೆರಿಕ ವಶಕ್ಕೆ ಪಡೆಯುತ್ತಾ ಖಲಿಸ್ತಾನ್ ದೇಶದ ನಿರ್ಮಾಣದ ಪರ ಹೋರಾಟ ಮಾಡ್ತಾ ಇದ್ದ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜ್ಜಾರ್ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿ 2023ರಲ್ಲಿ ಕೊಲೆಯಾಗ್ತಾನೆ. ಭಾರತದ ಗುಪ್ತಚರ ಸಂಸ್ಥೆಯ ಏಜೆಂಟ್ಗಳು ಪಾಕಿಸ್ತಾನದಲ್ಲಿ ಅನಾಮಧೇಯವಾಗಿ ಭಯೋತ್ಪಾದಕರನ್ನು ಕೊಂದ ರೀತಿಯಲ್ಲೇ ಹರ್ದೀಪ್ ಸಿಂಗ್ ನಿಜ್ಜಾರ್ನನ್ನು ಕೊಂದಿದ್ದಾರೆ ಅನ್ನೋ ಆರೋಪ ಆವಾಗಿಂದ ಶುರುವಾಯಿತು. ಹರ್ದೀಪ್ ಸಿಂಗ್ ನಿಜ್ಜಾರ್ ಭಾರತದ ಪ್ರಜೆಯಲ್ಲ, ಕೆನಡಾದ ಪ್ರಜೆ. ಅವನು 1990ರಲ್ಲೇ ಭಾರತನ ಬಿಟ್ಟು ಕೆನಡಾಗೆ ಹೋಗಿ ಅಲ್ಲಿ ಪೌರತ್ವ ಪಡ್ಕೊಂಡಿದ್ದ. ತನ್ನ ಪ್ರಜೆನ ಭಾರತ ಸರ್ಕಾರನೇ ಕೊಲ್ಸಿದೆ ಅಂತ ಕೆನಡಾ ಸರ್ಕಾರ ಆರೋಪ ಮಾಡಿತ್ತು. ಇದರಿಂದಾಗಿ ಎರಡೂ ದೇಶಗಳ ಸಂಬಂಧ ಹಾಳಾಗಿತ್ತು. ಅಮೆರಿಕದ FBI, ಕೆನಡಾದ ಪೊಲೀಸರು ಮತ್ತು ಯುರೋಪ್ ಏಜೆನ್ಸಿಗಳು ಆಪರೇಷನ್ ಹಾರ್ಡ್ ಬಾಲ್ ಕಾರ್ಯಾಚರಣೆಯಲ್ಲಿ 37 ಆರೋಪಿಗಳನ್ನ ಬಂಧನ ಮಾಡಿದೆ. ಇದರಲ್ಲಿ ಮುಖ್ಯವಾಗಿರೋದು ಲಾರೆನ್ಸ್ ಬಿಷ್ಣೋಯಿಯ ಸಹಚರರು. 2023ರಲ್ಲಿ ಹರ್ದೀಪ್ ಸಿಂಗ್ ನನ್ನ ಕೊಲೆ ಮಾಡಿಸಿದ್ದು ಲಾರೆನ್ಸ್ ಬಿಷ್ಣೋಯಿ ಅಂತ ಈ ಕಾರ್ಯಾಚರಣೆಯಲ್ಲಿ ತಿಳಿದು ಬಂದಿದೆ. ಇದರಿಂದಾಗಿ ಈ ಕೊಲೆನ ಭಾರತ ಸರ್ಕಾರ ಮಾಡಿಸಿಲ್ಲ ಅನ್ನೋದು ಸಾಬೀತಾಗಿದೆ. ಕೆನಡಾ ಸರ್ಕಾರದ ಕಣ್ಣಿಗೆ ಮುಚ್ಚಿದ ಪರದೆ ತೆರೆಕೊಂಡಿದೆ. ವಿಚಿತ್ರ ಅಂದ್ರೆ ಲಾರೆನ್ಸ್ ಬಿಷ್ಣೋಯ್ ಕೆನಡಾದಲ್ಲೋ ಅಮೆರಿಕದಲ್ಲೋ ಇಲ್ಲ. ಆತ ಇರೋದು ಗುಜರಾತ್ನ ಒಂದು ಜೈಲಲ್ಲಿ. 2014ರಲ್ಲೇ ಈತನನ್ನ ಭಾರತದ ಪೊಲೀಸರು ಬಂಧನ ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ. ಆ ಜೈಲಿಂದಲೇ ಈಗ ಫೋನ್ ಮತ್ತಿತರ ಉಪಕರಣಗಳನ್ನ ಬಳಸಿಕೊಂಡು ತನ್ನ ಗ್ಯಾಂಗ್ ಅನ್ನ ನಡೆಸ್ತಾ ಇದ್ದಾನೆ ಅನ್ನೋ ಆರೋಪ ಇದೆ. ಆಪರೇಷನ್ ಹಾರ್ಡ್ ಬಾಲ್ ನಲ್ಲಿ ಹೊಸ ಸತ್ಯ ಹೊರಗೆ ಬಂದ ನಂತರ ಬಿಷ್ಣೋಯ್ನ ನಮಗೆ ಹಸ್ತಾಂತರ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂತ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕೃತ ಪ್ರಾಸೆಸ್ಗಳು ಇನ್ನು ಶುರುವಾಗುತ್ತೆ. ಸಲ್ಮಾನ್ ಖಾನ್, ಕಪಿಲ್ ಶರ್ಮಾ ಮೊದಲಾದವರಿಗೆ ಈ ಗ್ಯಾಂಗ್ ನಿಂದ ಜೀವ ಬೆದರಿಕೆ ಇದೆ. ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕಿ, ಪಂಜಾಬಿ ಗಾಯಕ ಸಿಧು ಮೂಸೇವಾಲಾ ಹತ್ಯೆಯನ್ನ ಮಾಡಿದ್ದು ಇದೇ ಗ್ಯಾಂಗ್ ಅಂತ ಆರೋಪ ಇದೆ. ಗೋಲ್ಡಿ ಬ್ರಾರ್ ಅನ್ನೋ ವ್ಯಕ್ತಿ ಲಾರೆನ್ಸ್ ಬಿಷ್ಣೋಯಿಯ ಸಹಚರ. ಬಿಷ್ಣೋಯಿ ಜೈಲಿನ ಒಳಗೆ ಇದ್ರೆ ಗೋಲ್ಡಿ ಬ್ರಾರ್ ಉತ್ತರ ಅಮೆರಿಕದಲ್ಲಿ ಓಡಾಡ್ಕೊಂಡು ಅಲ್ಲಿ ಎಲ್ಲಾ ಕೆಲಸಗಳನ್ನ ಹೊರಗಡೆ ಮಾಡ್ತಾ ಇದ್ದಾನೆ. ಆದ್ರೆ ಇವನು ಇನ್ನು ಯಾರಿಗೂ ಸಿಕ್ಕಿಲ್ಲ. ಇವನನ್ನ ಹಿಡಿದು ಕೊಟ್ರೆ $50,000 ಬಹುಮಾನ ಕೊಡ್ತೀವಿ ಅಂತ FBI ಘೋಷಣೆ ಮಾಡಿದೆ. ಕೈದಿಗಳ ಹಸ್ತಾಂತರ ಅನ್ನೋದು ದೊಡ್ಡ ಪ್ರಕ್ರಿಯೆ. ಇದು ಬಹಳ ಬೇಗ ನಡೆಯೋದಿಲ್ಲ. ಮುಂದೆ ಅಮೆರಿಕ ಅಧಿಕೃತವಾಗಿ ಹಸ್ತಾಂತರಕ್ಕೆ ಮನವಿ ಮಾಡಬಹುದು. ಭಾರತ ಸರ್ಕಾರ ಅದನ್ನ ತಿರಸ್ಕಾರ ಮಾಡಲೂಬಹುದು ಅಥವಾ ಒಪ್ಲೂಬಹುದು. ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ.